ಎಡವು ಬಿದ್ದರೆ ಆಳುಗೊಂದು ಕಲ್ಲು ಅಂತ ಹಾಕುವಂಥ ಕಲ್ಚರು ಎಲ್ಲ ರಾಜಕಾರಣದಲ್ಲೂ ಎಲ್ಲ ಪಕ್ಷದಲ್ಲೂ ಕೂಡ ಇದ್ದೇ ಇರುತ್ತೆ. ಸೊ ಇದು ಕಾಂಗ್ರೆಸ್ಸಲ್ಲಿ ಈಗ ನಡೀತಿದೆ. ನಾನೇ 5 ವರ್ಷ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯವ್ರು ಹೇಳಿದ ನಂತರ, ಖರ್ಗೆ ಅವರು ನವೆಂಬರ್ವರೆಗೆ ಬಾಯಿ ಮುಚ್ಕೊಂಡಿರಿ ಮಾತಾಡಬೇಡಿ ಅಂತ ಹೇಳಿದ ನಂತರ, ನಾನೇ ಮುಖ್ಯಮಂತ್ರಿ ಆಗ್ತೀನಿ ನವೆಂಬರ್ನಿಂದ ಅಂತ ಹೇಳುವಂಥ ಡಿ.ಕೆ. ಶಿವಕುಮಾರ್ ತಂಡ ಈಗ ಸೈಲೆಂಟ್ ಆಗಿದೆ. ಆದರೆ ಸಿದ್ದರಾಮಯ್ಯ ಟೀಮ್ನ ಹೇಳಿಕೆಗಳು ಮುಂದುವರೆದಿದೆ. ಏನದು? ಸತೀಶ್ ಜಾರಕಿಹೊಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ರಾಷ್ಟ್ರ ರಾಜಕಾರಣಕ್ಕೆ ಕರೆದಿದ್ದು ಸತ್ಯ, ರಾಷ್ಟ್ರ ರಾಜಕೀಯಕ್ಕೆ ಬರಲಿ ಅಂತ ದೆಹಲಿ ಹೈಕಮಾಂಡ್ ಕರೆದಿತ್ತು ಅವ್ರನ್ನ. ಕೊನೆ ಗಳಿಗೆಯಲ್ಲಿ ಸೋನಿಯಾ ಗಾಂಧಿ ನಿರ್ಧಾರವೇ ಚೇಂಜ್ ಆಯಿತು, ರಾಜ್ಯ ರಾಜಕಾರಣದಲ್ಲಿ ಮುಂದುವರಿಲಿ ಅಂತ ಹೇಳಿದ್ರು ಅನ್ನೋದನ್ನು ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುರ್ಚಿ ಕದನಕ್ಕೆ ಬ್ರೇಕ್ ಹಾಕೋಕೆ ವರಿಷ್ಠರು ಬಹಳಷ್ಟು ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ. ಹೀಗಾಗಿಯೇ ಕಾಂಗ್ರೆಸ್ ಒಬಿಸಿ ಸದಸ್ಯರನ್ನಾಗಿ ಸಿದ್ದು ಆಯ್ಕೆ ಮಾಡಲಾಗಿದೆ. ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದುರನ್ನ ಕರೆದೊಯ್ಯುವ ಪ್ರಯತ್ನ ನಡೆದಿತ್ತು. ಆದರೆ ದೆಹಲಿಗೆ ಸಿದ್ದರಾಮಯ್ಯವರು ಹೋದ ಬಳಿಕ ಮಹತ್ವದ ಬೆಳವಣಿಗೆ ಆಯಿತು. ಹೈಕಮಾಂಡ್ ನಾಯಕರ ಭೇಟಿ ಬಳಿಕ ಎಲ್ಲವೂ ಉಲ್ಟಾ ಆಯಿತು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅಂತಿಮ ನಿರ್ಧಾರ ಮಾಡಿದ್ರು. ಸಿಎಂ ಡಿ.ಸಿ.ಎಂ ಇಬ್ಬರನ್ನ ದೆಹಲಿಗೆ ಕರೆಸ್ಕೊಂಡಿದ್ರು. ಶಿವಕುಮಾರ್ ಸಿಎಂ ಆಗಿ ನಿರ್ವಹಿಸಬೇಕು ಅನ್ನೋದಿತ್ತು, ಅದಾಗಲಿಲ್ಲ. ಸಿದ್ದರಾಮಯ್ಯವರು ಕಾರ್ಯನಿರ್ವಹಿಸಲಿ ಅಂತ ಹೇಳಿದರು. ಆದರೆ ವಾಪಸ್ ಕಳಿಸುವಾಗ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರಲಿ, ಈ ಗೊಂದಲಗಳು ಕಂಟಿನ್ಯೂ ಆಯಿತು. ಸಿದ್ದರಾಮಯ್ಯವರು ಮುಂದುವರಿಲಿ ಅಂತ ಹೇಳಿದ್ದಾರೆ ಹೈಕಮಾಂಡ್. ಬಳಿಕ 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯ ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ನ ಆಂತರಿಕ ಮಾಹಿತಿನ ಸತೀಶ್ ಜಾರಕಿಹೊಳಿ ಹೊರಹಾಕಿದ್ದಾರೆ. ಅಂದರೆ ಇವ್ರನ್ನ ದೆಹಲಿಗೆ ಕರೆಸ್ಕೊಂಡಾಗ ಡಿ.ಕೆ. ಶಿವಕುಮಾರ್ ಸಿಎಂ ಆಗಲಿ ಅನ್ನೋದಿತ್ತು ಅವ್ರಿಗೆ, ಸಿದ್ದರಾಮಯ್ಯ ರಾಷ್ಟ್ರ ರಾಜಕಾರಣಕ್ಕೆ ಬರಲಿ ಅನ್ನೋದಿತ್ತು. ಆದರೆ ದೆಹಲಿಗೆ ಹೋದ್ಮೇಲೆ ನಿರ್ಧಾರನೇ ಚೇಂಜ್ ಆಗೋಯ್ತು. ಸಿದ್ದರಾಮಯ್ಯನವರೇ ಮುಂದುವರಿಲಿ ಅಂತ ಹೇಳಿ ಕಳಿಸಿದ್ರು, ಅದಕ್ಕೆ ಬಂದು ಹೇಳಿದ್ರು ಅಂತ. ಸಿದ್ದರಾಮಯ್ಯನವರು 5 ವರ್ಷ ಮುಂದುವರಿಲಿ ಅಂತ ಹೈಕಮಾಂಡ್ ಹೇಳಿದರೆ ಅದನ್ನು ಪ್ರಕಟಣೆಯನ್ನು ಹೊರಡಿಸಬೇಕು. ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ದೆಹಲಿಯಲ್ಲಿ ಪ್ರೆಸ್ ಮೀಟ್ ಮಾಡಿ ಮುಂದಿನ 5 ವರ್ಷಗಳ ಕಾಲ, ಅಂದರೆ ಈ 5 ವರ್ಷದ ಅವಧಿಯನ್ನು ಸಿದ್ದರಾಮಯ್ಯವರು ಪೂರೈಸ್ತಾರೆ ಅಂತ ಹೈಕಮಾಂಡ್ ಹೇಳ್ತಂತೆ. ಅದನ್ನು ಇವರು ಬಂದು ಇಲ್ಲಿ ಹೇಳಿದ್ರಂತೆ ಅನ್ನೋ ದಾಟಿಯ ಹೇಳಿಕೆಯನ್ನು ಸತೀಶ್ ಜಾರಕಿಹೊಳಿ ಅವರು ಕೊಡ್ತಾ ಇದ್ದಾರೆ. ಇನ್ನೊಂದು ಮಾಹಿತಿನೂ ಹೇಳ್ತಾರೆ ಡಿ.ಕೆ. ಶಿವಕುಮಾರ್ ಕಡೆಯವರು. ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ಸಿದ್ದರಾಮಯ್ಯನವರು ಕೆಳಗಿಳಿತಾರೆ ಅಂದರೆ ಅಧಿಕಾರಿಗಳವ್ರನ್ನ ಕ್ಯಾರೆ ಅನ್ನಲ್ಲ, ಮಾತು ಕೇಳಲ್ಲ, ಫೈಲ್ ಮೂವ್ ಆಗಲ್ಲ, ಕೆಲಸ ಆಗಲ್ಲ, 4 ತಿಂಗಳು ಸರ್ಕಾರ ಏನೂ ಆಗಲ್ಲ. ಬಿಕಾಸ್ ಆಫ್ ಹೆಂಗಿದ್ರು ಸಿಎಂ ಆಗ್ತಾರೆ ಅಂತ ಸಿದ್ದರಾಮಯ್ಯನವ್ರು ಮಾತು ಕೇಳಲ್ಲ. ಆಗ ಸಿದ್ದರಾಮಯ್ಯವ್ರಿಗೆ ಹಿಂಸೆ ಆಗುತ್ತೆ. ಹಾಗಾಗಿ ಸಿದ್ದರಾಮಯ್ಯನವ್ರು ಮುಂದುವರಿತಾರೆ ಅಂತ ಹೇಳಿದ್ರೆ ಕೆಲಸ ಕಾರ್ಯ ನಡೀತವೆ. ನವೆಂಬರ್ಗೆ ರಾಜೀನಾಮೆ ಕೊಡಿಸಿ ಡಿ.ಕೆ. ಶಿವಕುಮಾರ್ನ ಮುಖ್ಯಮಂತ್ರಿ ಮಾಡೋದು ಅಂತ ಒಳಗಡೆ ನಿರ್ಧಾರ ಮಾಡಿದ್ದಾರೆ. ಆದರೆ ಕೆಲಸ ಕಾರ್ಯ ನಡೀಲಿ, ಅಧಿಕಾರಿಗಳ ಮಾತು ಕೇಳಲಿ, ಸಚಿವರು ಶಾಸಕರ ಮಾತು ಕೇಳಲಿ ಅಂದ್ಬಿಟ್ಟು ಮುಂದುವರಿತಾರೆ, 5 ವರ್ಷ ನಾನೇ ಅಂತ ಸಿದ್ದರಾಮಯ್ಯ ಹತ್ರ ಹೇಳ್ಸಿದ್ದಾರೆ ಅಂತಲೂ ಚರ್ಚೆ ಇದೆ. ಸಿದ್ದರಾಮಯ್ಯ ಎಳಿತಾರೆ, ಡಿ.ಕೆ. ಬರ್ತಾರೆ ಅಂತಂದ್ರೆ ಯಾಕೆ ಹೇಳ್ತಾರೆ ಮಾತಾ? ಇನ್ನೊಂದು 5 ತಿಂಗಳು ತಾಳಪ್ಪ, ಡಿ.ಕೆ. ಮುಖ್ಯಮಂತ್ರಿ ಆಯ್ತಾರೆ, ಸಿದ್ದರಾಮಯ್ಯ ಎಳಿತಾರಂತ ಯಾರು ಸಿಗಾಕೊಳ್ಳೋದು ಬೇಡ, ಕೊಟ್ಟು ಗಿಟ್ಟು ತಗ್ಲಾಕೊಂಡು ಅಂತ. ಕೆಲಸ ಕಾರ್ಯ ನಡೆಯಲ್ಲ, ಫ್ಲೋ ಆಗಲ್ಲ, ಹಂಗೆ ಸ್ಟ್ರಕ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಮತ್ತೆ ಸಿದ್ದರಾಮಯ್ಯನವ್ರಿಗೆ ಉರಿದುಂಬಿಸೋಕೆ, ಅವ್ರಿಗೆ ಇರೋವರೆಗೂ ಕೂಡ ರೆಸ್ಪೆಕ್ಟ್ಫುಲ್ ನಡ್ಸ್ಕೋಬೇಕು ಅನ್ನೋ ಕಾರಣಕ್ಕೆ ಈ ಥರ ಸ್ಟ್ರಾಟಜಿ ಮಾಡಿದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ಕಡೆಯವರು ಹೇಳ್ತಾರೆ. ಸತೀಶ್ ಜಾರಕಿಹೊಳಿ ಹೇಳೋದು, ದೆಹಲಿಗೆ ಹೋದಾಗ ಡಿ.ಕೆ. ಮುಖ್ಯಮಂತ್ರಿ ಆಗಬೇಕು, ಸಿದ್ದರಾಮಯ್ಯ ಎಳಿಬೇಕು ಅಂತ ಆಗಿತ್ತು. ಆದರೆ ದೆಹಲಿ ತಲುಪಿದ ಮೇಲೆ ನಿರ್ಧಾರ ಬದಲಾಯಿತು ಅಂತ ಹೇಳ್ತಿದ್ದಾರೆ. ಹಾಗಾಗಿ ನವೆಂಬರ್ ತಿಂಗಳು ಎಲ್ಲದಕ್ಕೂ ಉತ್ತರ ಸಿಗೋದು ನವೆಂಬರ್ ತಿಂಗಳಲ್ಲಿ. ಕಾಂಗ್ರೆಸ್ಸಲ್ಲಿ ಈ ಗೊಂದಲ ನಿರಂತರ ನವೆಂಬರ್ವರೆಗೆ. 2026 ಜನವರಿಯ ನಂತರವೂ ಈ ಮಾತನ್ನ ಹೇಳಿದ್ರೆ ಒಪ್ಪೋದಾಗ, ನಮಗೆ ಇರೋ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವ್ರು ಇಳಿತಾರೆ, ಡಿ.ಕೆ. ಸಿಎಂ ಆಗ್ತಾರೆ ಅಂತ ಅದೇ ಚಾಲ್ತಿಗೆ ಬಂದ್ಬಿಟ್ರೆ ಅಧಿಕಾರಿಗಳ ಮಾತುಗಳಲ್ಲ, ಆಡಳಿತ ವ್ಯವಸ್ಥೆ ಕುಸ್ತೋಗುತ್ತೆ ಡಿ.ಕೆ. ಮುಖ್ಯಮಂತ್ರಿ ಆಗೋವರೆಗೂ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರೆ ಅಂತ ಹೇಳಿದ್ರೆ ಮತ್ತೆ ಎಲ್ಲ ಆಕ್ಟಿವ್ ಆಗ್ತಾರೆ, ಸಿಎಂ ಬದಲಾವಣೆ ಇಲ್ಲ ಅಂತ ಹೇಳಿದ್ರೆ ಎಲ್ಲ ಆಕ್ಟಿವ್ ಆಗ್ತಾರೆ ಅನ್ನೋ ಕಾರಣಕ್ಕೆ ಹಿಂಗೆ ಹೇಳಿಸ್ತಾವ್ರೆ ಅಂತ ಇನ್ನೊಂದು ಕಡೆ ಚರ್ಚೆ ಇದೆ. ಸೊ ಹಾಗಾಗಿ ನಾವು ಸುಮ್ಮನೆ ಡೈಲಿ ಅದೇ ವಿಷಯ ಹೇಳೋದ್ರ ಬದಲು ನವೆಂಬರ್ವರೆಗೆ ಯಾರು ಏನಾರು ಹೇಳ್ಕೊಳ್ಳಿ ಸುಮ್ಮನೆ ಇರ್ಬೋದು. ಬಟ್ ನ್ಯೂಸ್ ಚಾನಲ್ ಕೆಲಸನೇ ಹೇಳೋದಲ್ಲ, ಏನು ಎತ್ತ ಅಂತ ಹೇಳಬೇಕಲ್ಲ, ನಮ್ಮ ಕೆಲಸನೇ ಅದಲ್ಲ. ಹಾಗಾಗಿ ನಮಗೆ ಹೇಳೋ ಥರ ಆಗಿದೆ, ಬೇರೇನಿಲ್ಲ ಇಲ್ಲಿ. ಸೊ ಸತೀಶ್ ಜಾರಕಿಹೊಳಿ ಹೇಳೋದು, ಬದಲಾಯಿಸಬೇಕು ಅಂತಿದ್ರು, ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ ಅಂತಿತ್ತು. ಆದರೆ
ದೆಹಲಿಯಲ್ಲಿ ನಿರ್ಧಾರ ಬದಲಾಗಿ ನೀವೇ 5 ವರ್ಷ ಹೋಗಿ ಅಂತ ಅದನ್ನ ಅವ್ರು ಹೇಳಬೇಕಾಯ್ತು, ಸ್ಟೇಟ್ಮೆಂಟ್ ಕೊಡಬೇಕಾಗಿತ್ತು. ಎಐಸಿಸಿ ನಾಯಕರ ಪತ್ರಿಕಾ ಪ್ರಕಟಣೆ. ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳ ಬದಲಾವಣೆ ಇಲ್ಲ. 2028ರವರೆಗೂ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಘೋಷಣೆ ಹಾಕ್ಬೇಕು, ಇವ್ರ ಹತ್ರನೇ ಹೇಳ್ಸದಂತೆ. ಆಗ ನಮಗೂ ಇರೋ ಮಾಹಿತಿ ಪ್ರಕಾರ ಹೆಂಗೆ ಅಂದರೆ ಡಿ ಕೆ ಶಿವಕುಮಾರ್ ಕಡೆ ಹೇಳೋದು ಇಲ್ಲ ಪಾಪ ಸಿದ್ದರಾಮಯ್ಯವ್ರ ಮಾತುಗಳ ಅಧಿಕಾರಿಗಳು ಈಗಲೇ ಎಳಿತಾರೆ ಅಂದರೆ ಒಂದು ಸ್ಟ್ರಾಟಜಿ ಮಾಡೋರು ಅಂತ ಹೇಳ್ತಾರೆ. ಗೊತ್ತಿಲ್ಲ, ತಾವೇನು ಹೇಳ್ತೀರಿ? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ, ಸಿದ್ದರಾಮಯ್ಯನ ಕೆಳಗಿಳಿತಾರ ಸಿ ಎಂ ಸ್ಥಾನದಿಂದ, ಅಥವಾ ಸಿದ್ದರಾಮಯ್ಯ ಸಿ ಎಂ ಸ್ಥಾನದಿಂದ ಕೆಳಗಿಳಿಯಲ್ವಾ, ಡಿ ಕೆ ಮುಖ್ಯಮಂತ್ರಿ ಆಗಲ್ವಾ? ಇನ್ನು ಮೂರನೇ ಪ್ರಶ್ನೆ, ಸಿದ್ದರಾಮಯ್ಯ ಕೆಳಗಿಳಿದ್ರು ಡಿ ಕೆ ಬದಲು ಮತ್ತಾರೋ ಮುಖ್ಯಮಂತ್ರಿ ಆಗ್ತಾರಾ? ಆಗೋದಾರು ಯಾರು ಆಗ್ತಾರೆ? ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಮುಕ್ತವಾಗಿ. ರಾಜಕಾರಣದ ವಿಡಿಯೋ ನೋಡ್ತೀರಾ, ಕಾಮೆಂಟ್ ಆಗ್ತೀರಿ ಮಾಮೂಲಿ ಸಹಜವಾಗಿ. ಟೀಕೆ ಟಪ್ಪಣಿಗಳು ಇದ್ದಿದ್ದೆ ಬೇರೆ. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನೀವು ಯಾರೋ ಕಾಂಗ್ರೆಸ್ಸಿಗರಲ್ಲ ಅಂದರೆ ಕೆಲವರು ಕಾಮೆಂಟ್ ಹಾಕಲ್ಲ, ಸುಮ್ಮನೆ ಇರ್ತಿರಲ್ಲ. ನಿಮ್ಮ ಕ್ಷೇತ್ರ ಯಾವುದು, ನಿಮ್ಮ ಎಮ್ ಎಲ್ ಎ ಯಾರು, ಮುಂದೆ ಗೆಲ್ತಾರಾ, ಅವ್ರು ಗೆಲ್ತಾರೆ, ಯಾರು ಗೆಲ್ತಾರೆ, ಅದನ್ನು ಕಾಮೆಂಟ್ ಹಾಕಿ. ಧನ್ಯವಾದ.